ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಓ ಡೈಮಂಡ್ ರಿಂಗ್ ಪಾಪ, ಡೈಮಂಡ್ ಚೈನು, ಡೈಮಂಡ್ ಚಿರುಗೆ ಎಲ್ರು ಬ್ಲ್ಯಾಕ್ ಮೇಲ್ ಮಾಡೋರು ಆಗ್ಬಿಟ್ಟವ್ರೆ. ನಾನು ಮಾಡ್ತೀನಿ, ಅವ್ರ ಅಮ್ಮನೂ ಮಾಡ್ತವ್ರೆ. ವಾಟ್ ಇಸ್ ದಟ್ ಕ್ಲೀನ್? ಮೈ ರೂಮ್. ಓಕೆ, ಇಯರ್ ಮೈ ದೇವಸ್ಥಾನ. ಇಲ್ಲಿ ನೋಡಪ್ಪ ಹೆಂಗ್ ಕಾಣಿಸ್ತಾ ಇದೆ. ಏನ್ ಬೇಕು? ಎಲ್ಲರಿಗೂ ಬೆಳಗಿನ ಶುಭೋದಯ. ಇಲ್ಲಿ ನೋಡ್ರಪ್ಪ ನಮ್ಮ ಅಮ್ಮನ ಹಬ್ಬ ಅಂತ ಬಂದ್ರೆ ನಮ್ಮಮ್ಮ ಯಾರ ಮಾತು ಕೇಳ್ದೆ ಅಚ್ಚುಕಟ್ಟಾಗಿ ಮಾಡಿ, ಖುಷಿಯಿಂದ ಮಾಡಿ, ನೈಟೆಲ್ಲ ನಿದ್ದೆ ಗಟ್ಟು ಮಾಡೋದಷ್ಟೇ ಹಬ್ಬ. ಗೈಸ್, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ಜಸ್ಟ್ ಎದ್ದು ನಾನು ಫುಲ್ಲು ಫ್ರೆಶ್ ಅಪ್ ಆಗಿ ಇವತ್ತಿನ ಕೆಲಸ ಏನೇನಿದೆ ಮಾಡೋಣ. ನಮ್ಮ ಮನೇಲಿ ಆವಾಗಲೇ ತೋರಣ ಎಲ್ಲ ಕಟ್ಟಿಬಿಟ್ಟು ರಂಗೋಲಿ ಬಿಡಿಸಿ, ಈ ಕಡೆ ರಂಗೋಲಿ ಬಿಡಿಸಿ ಪೂಜೆ ಎಲ್ಲ ಮಾಡಿದ್ದಾರೆ. ಈ ಥರ ಎಲ್ಲರ ಮನೇಲಿ ರೆಡಿ. ಸೊ ಈ ಥರ ಎಲ್ಲರ ಮನೇಲೂ ಪೂಜೆ ಆಗ್ತಿರುತ್ತೆ. ಈ ಕಡೆನೂ ಅಷ್ಟೇ ಭಕ್ತಿಯಿಂದ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ. ಇನ್ನು ಪೂಜೆ ಮಾಡಿಲ್ವಾ? ರೆಡಿನಾ ಇದು? ಓಕೆ, ಗ್ರಾಮರ್ ಮಿಸ್ಟೇಕ್ ಗೈಸ್. ಇದು ಯುಗಾದಿ ಹಬ್ಬಕ್ಕೆ ವಿಶ್ ಮಾಡ್ರಿ ಮಾರೆ. ಕನ್ನಡದಲ್ಲಿ ಹೇಳ್ರಿ ರೈ. ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಅಮ್ಮ ನಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ತಾರೆ. ವಿಡಿಯೋ ಎತ್ತಿದಷ್ಟೇ ಪ್ರಾಪರ್ ಮಾತಾಡಲ್ಲ ಅಷ್ಟೇ. ಒಂದೇ ಸಲಿ ಯುಗಾದಿ ಹಬ್ಬದ ಶುಭಾಶಯ. ಇಲ್ಲ ಒಂದೇ ಸಲಿ ಅಷ್ಟೇ ಗೈಸ್. ನಾನು ನಮ್ಮ ಅಪ್ಪ ಇವಾಗ ಎದ್ದಿರೋದು 9:30. ಒಬ್ಬೊಬ್ಬ ಇಲ್ಲಿ ನೋಡಿ ಇವಾಗ ಹಂಗೆ ಬರ್ತಾರೆ. ಧೀರರ ಜೀವಾನಂ ದೈವ ನೈಟು ಆದರ್ಶ ದಂಪತಿಗಳು ಕಿತ್ತಾಡೋರೆ. ಓ ಏನಿವತ್ತು ಎಲ್ಲೋ ಹಬ್ಬ. ಓ ಹಬ್ಬದ ದಿನ ಮ್ಯಾಚಿಂಗು ಗೈಸ್. ಹಬ್ಬಕ್ಕೆ ಅಣ್ಣ ಹೊಸ ಬಟ್ಟೆ ತಗೊಂಡು ಎಂಟ್ರಿ ಕೊಡ್ಬೇಕಲ್ಲ ಅಣ್ಣಂಗೆ, ಇಲ್ಲ ಅಂದ್ರೆ ಹತ್ತು ಬಿಡ್ತೀನಿ. ಬ್ರೋ ಕಾಮಿಡಿ ಸಾಂಗ್ ಹಾಕಿ ಬ್ರೋ, ಕಾಮಿಡಿ ಸಾಂಗು. ಬನ್ನ ಕುದುರೆ ಗೈಸ್. ಹೊಸ ಹಬ್ಬಕ್ಕಂತ ಹೊಸ ಬಟ್ಟೆ ತಗೊಂಡು ಹಬ್ಬಕ್ಕೆ ಮಿಂಚಿದ ಹುಡುಗ. ಇನ್ನೊಂದೇ ಒಂದು ಲಾಸ್ಟ್ ಎಕ್ಸಾಮ್, ಫೈನಲ್ ಲಾಸ್ಟ್ ಎಕ್ಸಾಮ್. ಸೋಮವಾರ ಮುಗೀತಂದ್ರೆ ಮುಗ್ದೇ ಹೋಯ್ತೀನಿ ನಾನು. ಓ ಅದಕ್ಕೆ ಹೇಳದಮ್ಮ, ಏನ್ ಗೊತ್ತಾ, ಮನೇಲಿ ಏನಾದ್ರು ಜಗಳ ಆಯ್ತಿದ್ರೆ ಹಿಂಗೆ ಆಗದಂತೆ, ದಡಮ್ ಬಡಮ್ ಅಂತ ಹಾಕೋದು. ಇಲ್ಲಿ ನೋಡಪ್ಪ ಹೆಂಗ್ ಕಾಣಿಸ್ತಾ ಇದೆ. ಅಮ್ಮ ಅದಕ್ಕೆ ಹೇಳೋದು ಜಗಳ ಮಾಡಬಾರ್ದು ಅಂತ. ನನ್ನ ಮಾತೇ ಕೇಳಲ್ಲ ನೀನು. ಆಯ್ತು ಗೈಸ್. ಇಲ್ಲಿ ಹಬ್ಬಕ್ಕೆ ಇವನು ರೆಡಿ ಆದ, ನಮ್ಮ ಬುಜ್ಜಿನೂ ರೆಡಿ ಆಗ್ತಿದ್ದಾಳೆ. ರೆಡಿ ಆದಮೇಲೆ ಇವಾಗ ಹೋಗಿ ಒಂದು ವಿಡಿಯೋ ಮಾಡಬೇಕು, ಶೂಟ್ ಮಾಡಬೇಕು. ಇವತ್ತು ಏನು ಮಾಡೋದಂತ ನನಗೂ ತಲೆ ಓಡ್ತಲ್ಲ. ಏನಾದ್ರು ಒಂದು ತಲೆ ಓಡಿಸ್ಬೇಕು ಇವತ್ತು. ಹಬ್ಬಕ್ಕೆ ಏನು ಮಾಡ್ತಾರೆ? ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳು. ಹಬ್ಬಕ್ಕೆ ಏನು ಮಾಡೋದ? ಏನು ಮಾಡೋಣ? ವಿಡಿಯೋ ಮಾಡೋಣ. ಆಮೇಲೆ ಹಬ್ಬ ಆಚರಿಸೋಣ. ಆಮೇಲೆ ಆದರೆ ನಿನ್ನ ಮದುವೆ ಆಗು. ಆಮೇಲೆ ಮಕ್ಕಳು ಮಾಡ್ಕೊ. ಆಮೇಲೆ ಅವ್ರದ್ದು ಸ್ಕೂಲಿಗೆ ಸೇರಿಸು. 2029-30ನೇ ವರ್ಷದಲ್ಲಿ ನಡೆಯೋದ ಇವಾಗಲೇ ಹೇಳ್ತಾನೆ ಎಲ್ಲಾನು. 1 hour later. ಅಕ್ಕ ಓಕೆ ಉಟ್ಕೊಳ್ಳಿ. ವಾಟ್ ಯು ಡಿಡ್? ಮೈ ಹೋಮ್ ಫುಲ್ ಕ್ಲೀನ್ಡ್. Cleaned? Yeah. What is that cleaned? My room. Okay. Here my ದೇವಸ್ಥಾನ. Okay. Full hooves, flowers. Okay. Gods. Oh, gods. We don't know God. This is a God we don't know, correct? Yeah. Flower. Yeah. Here. This is what? Torna. No, in English. Mango leaf flower. Mango leaf flower. Mango leaf thread. ಪರಮ ಜ್ಞಾನಿ ಕಡೆಯ. Flower. Yeah.
Yeah. ವಾಟ್ ಯು ಹ್ಯಾವ್ ಡನ್ ಫುಡ್? No food. Full. Today full. ಗೈಸ್ ಸಾಂಬಾರ್ ಮಾಡಿದ್ದಾರೆ, ರಸಂ ಸಾಂಬಾರು. ಒಬ್ಬಿಟ್ಟು ಮಾಡ್ತವ್ರೆ. Obbit not. Obat. ಒಬ್ಬಿಟ್ಟಲ್ಲೇ Obat. ಪಲಾವ್ ಮಾಡಿದ್ದಾರೆ ಇವ್ರ ಮನೇಲಿ. ಇನ್ನು ಈ ಕಡೆ ರೈಸ್ ಇದು. ಓಕೆ ಓಕೆ Full. ಗೈಸ್ ಇವಾಗ ಇವರ ಮನೆಯಲ್ಲೂ ಕೂಡ ರೆಡಿ ಆಗ್ತಿದ್ದಾರೆ, ಎಲ್ಲ ರೆಡಿ ಆಗ್ತಿದ್ದಾರೆ. ಆ್ಯಂಡ್ ಇನ್ನೊಂದು, ನಾನು ಯಾಕೆ ಇವಾಗ 12:45 1 ಗಂಟೆ ಆಗೈತೆ ಇನ್ನೂ ನಾನು ತಿಂಡಿನೇ ಮಾಡಿಲ್ಲ. ನನಗೇನು ಗೊತ್ತೇ ಆಗ್ತಿಲ್ಲ, ಹೊಟ್ಟೆ ನೆಸಿತಲ್ಲ. ಇವಾಗ ಹೋಗ್ಬಿಟ್ಟು ತಿಂಡಿ ಮಾಡೋಣ ಬನ್ನಿ ಫಸ್ಟು. ಈ ಅಪ್ಪ ನಮ್ಮ ಅಮ್ಮಂಗೆ ಹೇಳಿದ್ರೆ ಬೈತಾರೆ ಇವಾಗ. ಮಧು ನಾನು ತಿಂಡಿನೇ ಮಾಡಿಲ್ಲ ಮಧು, ನಾನು ತಿಂಡಿನೇ ಮಾಡಿಲ್ಲ. ನಾನೇ ಮಾಡಿಲ್ಲ, ನೀನು ಏನು ಬಾ ಮಧು ತಿನ್ನೋಣ, ಹೊಟ್ಟೆ ಸಿಗುತ್ತೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಆ್ಯಂಡ್ ಯುಗಾದಿ ಹಬ್ಬದ ಶುಭಾಶಯಗಳು. ಗೈಸ್ ಇಲ್ಲಿನ ನಮ್ಮ ಅಪ್ಪ ಅಮ್ಮ ರೆಡಿ ಆಗಿಲ್ಲ, ಆದ್ರೆ ನಮ್ಮ ಛೋಟ ಮರಿ ಬೊಂಬೆ 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 ಗೊಂಬೆ ಗೊಂಬೆದ ರೆಡಿ ಆಗ್ಬಿಟ್ಟವಳೆ. ಎದಳ್ರಿ ಏನ್ರಿ ನೀವು? ಓ ಇದೇನು ಹಬ್ಬಕ್ಕೆ ಹೊಸ ಬಟ್ಟೆ? ಹಾ, ಓ ಸೂಪರ್ ಸೂಪರ್, ನೋಡ್ಕೊಳ್ಳಿ ಗೈಸ್. ಹಾ ಇದೇನಿದು? ಓ ಡೈಮಂಡ್ ರಿಂಗ್, ಪಾಪ ಡೈಮಂಡ್ ಚೈನು, ಡೈಮಂಡ್ ಗೈಸ್. ಇಲ್ಲೂ ನಮ್ಮ ಅಪ್ಪ ರೆಡಿ ಆಗಿಲ್ಲ. ಇವು ಓಕೆ. ನಮ್ಮ ಮನೆಯಲ್ಲಿ ಕೋಸಂಬರಿ, ಏನಿದು? ಅದೇ ಕೋಸಂಬರಿ, ಒಬ್ಬಿಟ್ಟು ಮಾಡೋರೆ, ಏನೋ ಕಾಳು ಮಾಡ್ತಾರೆ, ಅನ್ನ ಸಾಂಬಾರು. ಮಧು ಹೋಗಿ ಸ್ನಾನ ಮಾಡುವಾಗು. ಈಗ ನಮ್ಮ ಛೋಟ ಮರಿ ಅವ್ರ ಮನೆಗೆ ಹೋಗ್ಬಿಟ್ಟು ಬರೋಣ. ಹೆಂಗ್ ರೆಡಿ ಆಗಿದ್ದಾರೆ ಅಥವಾ ಏನೇನು ಮಾಡಿದ್ದಾರೆ ಅಂತ ನೋಡ್ಕೊಂಡ್ಬರೋಣ. ಟುಡೇ ಯು ಹ್ಯಾವ್ ಒನ್ ಟಾಸ್ಕ್ ಬ್ರೋ. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ವಾಟ್ ಯುವರ್ ಮದರ್ ಡಿಡ್ ಇನ್ ಇಂಗ್ಲಿಷ್. ಏನಯ್ಯ ನಿನ್ನ ಗೋಳು? Newton's ಅರ್ಥ ಆಗಿಲ್ಲ. action as equal. ಅರ್ಥ ಆಗಿಲ್ಲ ಅಂತ ಹೇಳು. ಇವಾಗ ನಿಮ್ಮ ಮನೇಲಿ ಏನೇನು ಮಾಡಿದ್ದಾರೋ ಅದನ್ನೆಲ್ಲ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು ಇವಾಗ. ಏಯ್ ತಿನ್ನ ಒಬ್ಬಟ್ನ ಏನಂತ ನಮ್ಮನೆ ಒಬ್ಬಟ್ಟು ತಿನ್ನ. ಅಯ್ಯೋ ತಿನ್ನ ಅದು ಅದ್ರಲ್ಲಿ ಒಂದು ತುತ್ತು. ಇವಾಗ ಫಸ್ಟ್ ಸ್ವೀಟ್ ಇಂದ ಸ್ಟಾರ್ಟ್ ಆಗ್ಬೇಕು. ಹಾ ಫಸ್ಟ್ ಸ್ವೀಟ್ ಇಂದ. ಕಮಾನ್. ಹಾ ಓಕೆ, ಇರ್ಪಾಪ ನಿಮಿಷ. ಹಾ ತಿನ್ನ. ಹಾ ಅದು ಸ್ವೀಟ್ ಇಂದ ಸ್ಟಾರ್ಟ್ ಆಯ್ತು. ಹಂಗೆ ಗೈಸ್, ನಾನು ಒಬ್ಬಿಟ್ಟು ಹಾಕೊಂಡಿದ್ದೀನಿ. ಒಬ್ಬಿಟ್ಟಿಗೆ ನಮ್ಮ 3 ತುಪ್ಪ ಹಾಕೊಂಡು ತಿನ್ನೋಣ ಅಂತ. ಅಮ್ಮ ನಾವು ಒಬ್ಬಿಡ್ತೇನೆ ಅನ್ನೋದು. ನಾವು ಒಬ್ಬಿಟ್ಟು ಅಂತೀವಿ ಗೈಸ್. ಒಬ್ಬಿಟ್ಟಿಗೆ ನಮ್ಮ 3 ತುಪ್ಪ ಹಾಕೊಂಡು ತಿಂತಾಯಿನಿ. ಗೈಸ್ ನಿಮ್ಮ ಮನೇಲೂ ಹಬ್ಬ ಜೋರ? ಏನೇನೆಲ್ಲ ವೆರೈಟಿ ಐಟಮ್ಸ್ನೆಲ್ಲ ಮಾಡಿದ್ರು ಅಂತ ಕಾಮೆಂಟ್ ಹಾಕಿ ಗೈಸ್. ನಮ್ಮ ಮನೇಲಿ ಇಷ್ಟು ಮಾಡಿದ್ರು ಹೇಳಿದ್ದೀನಿ. ಇವಾಗ ನೋಡಿ ತುಪ್ಪ ಹಾಕೊಟ್ಟವ್ರೆ, ಭರ್ಜರಿಗೆ ತಿಂತಾ ಇದ್ದೀನಿ. ನೀನು ತಿಂತೀನೋ ಒಬ್ಬಿಟ್ಟು? ತಿನ್ನು ಪರಲ್ಲ, ಒಂದು ತುತ್ತು. ಪರ್ಫೆಕ್ಟ್ ಮ್ಯಾಚು. ಇದು ತಪ್ಪು ಗೈಸ್, ನಾನು ಬರೀ ಚಿರು ತಿನ್ಸ್ಬಿಟ್ರೆ ಹೆಂಗೆ? ಹಾನವ ನಾನು ಗೈಸ್, ಚಿರುಗೆ ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡೋರು ಆಗ್ಬಿಟ್ಟವ್ರೆ. ನಾನು ಮಾಡ್ತೀನಿ, ಅವ್ರ ಅಮ್ಮನೂ ಮಾಡ್ತವ್ರೆ, ಆಮೇಲೆ ಬುಜ್ಜಿನೂ ಮಾಡ್ತಾಳೆ. ನಾನು ಮಾಡ್ತಾ ಇರೋದು ಏನಂದರೆ, ಅವನೊಂದು ಒಳ್ಳೆ ಭರ್ಜರಿ ಎಡಿಟ್ ಮಾಡಿದ್ದಾರೆ. ಶೂಟ್ ಮಾಡಿಬಿಟ್ಟು ಎಡಿಟ್ ಆಗೈತೆ. ಅದನ್ನು 23ನೇ ತಾರೀಕು ಎಕ್ಸಾಮ್ ಮುಗಿದ ತಕ್ಷಣ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಅದು ಬಿಡಬೇಕು ಅಂದರೆ ಇವಾಗ ಏನು ಕೇಳ್ತೀವೋ ಅದನ್ನು ಮಾಡಬೇಕು ಅಂತ ಅವ್ನಿಗೆ ಒಂದು ಬ್ಲ್ಯಾಕ್ ಮೇಲು. ಇನ್ನೊಂದು, ಅವನೊಂದು ಹಳೆ ಫೋನ್ ಐತೆ, ಆ ಹಳೆ ಫೋನಿಗೆ ಡಿಸ್ಪ್ಲೇ ಹಾಕ್ಸ್ಕೊಡ್ತಾರಂತೆ. ಅದು ಯಾವಾಗ ಡಿಸ್ಪ್ಲೇನ ಒಂದೇ ದಿನದಲ್ಲಿ ಅರ್ಧ ಗಂಟೆ 1 ಅವರ್ ಮಾಡ್ಕೊಡ್ತಾರೆ. ಆದರೆ ಆ ಡಿಸ್ಪ್ಲೇ ಹಾಕ್ಸಿ ಫೋನು ಅವ್ನ ಕೈಗೆ ಸಿಗೋದು 24ನೇ ತಾರೀಕು. ಅಲ್ಲೊಂದು ಬ್ಲ್ಯಾಕ್ ಮೇಲ್. ಅವ್ನ ಎಕ್ಸಾಮ್ ಮುಗಿಯೋದು 23ನೇ ತಾರೀಕು, 24ನೇ ತಾರೀಕು ಡಿಸ್ಪ್ಲೇ ಹಾಕ್ಸ್ಕೊಡ್ತಾರಂತೆ. ಅದಕ್ಕೋಸ್ಕರ ಎಲ್ಲಾನು ಅಮ್ಮಿಕೊಂಡು ಅದಕ್ಕೆ ನಮ್ ಸುದೀಪಣ್ಣ ಐಫೋನ್ ಕೊಡ್ಸುತ್ತೆ ಅಂತ ಹೇಳೋದು. ನಾನು ಹೇಳಿದ್ದೀನಿ, ಇನ್ಫಾರ್ಮ್ ಮಾಡಿದ್ದೀನಿ. ಅವನು 85-90 ಮೇಲೆ ಬಂದ್ರೆ ನಾನು ಹೇಳ್ತಾರಿಲ್ಲ. ಯಾರ್ಯಾರ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ, ಆಸೆ ಇಲ್ಲದೆ ಬದುಕೀವಿ ಸುಮ್ಮನೆ. ಗೈಸ್ ಇಲ್ಲಿ ನೋಡಿ, ಎಲ್ಲೋದ್ರು BGM. ಹಬ್ಬಕ್ಕೆ ಫುಲ್ ರೆಡಿ ಆಗಿದ್ದಾರೆ ಗೈಸ್. ನಮ್ಮ ಛೋಟಮ್ಮ ಪೂರ್ತಿಯಾಗಿ ರೆಡಿ ಆಗಿದ್ದಾಳೆ. ಆದರೆ ಏನು ಗೊತ್ತಾ, ನಾನು ಯೂಶಲಿ ಈ ಕಡೆ ತಿರ್ಗೋ ಒಂಚೂರು ಯೂಶಲಿ ಮೂಗ್ಬಟ್ಟನ್ನ ನಾನು ಇಷ್ಟಪಡಲ್ಲ. ಅದಕ್ಕೆ ಮೂಗ್ಬಟ್ಟು ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳ್ತಿದ್ದೆ. ಗೊತ್ತಿಲ್ಲ, ಏನಾದ್ರು ಮೂಗ್ಬಟ್ಟು ಸೂಟ್ ನಮ್ಮ ಛೋಟಮ್ಮರಿಗೆ ನೋಡಿ, ಈ ಕಡೆ ಮೂಗ್ಬಟ್ಟು ಏನಾದರೂ ಚೆನ್ನಾಗಿ ಪ್ರಾಪರಾಗಿ ಸೂಟ್ ಆಗ್ತಿದೆ ಇಲ್ವಾ ಅಂತ ಒಂದು ಕಾಮೆಂಟ್ ಹಾಕ್ಬಿಡಿ. ಇವಾಗ ಒಂದು ಶಾರ್ಟ್ಸ್ ತಗೋತೀನಿ, ನಮ್ಮ ಛೋಟಮ್ಮರಿ ಹೆಂಗ್ ಕಾಣ್ತೀರ ಅಂತ ನೋಡಿ ಗೈಸ್. ಇವಳು 4 ಮೊಳ, ಸೀರೆ 8 ಮೊಳ, ಕಣ್ಣು ಕಾಸಗಲ.
ಮುಂದೆ ತಿರ್ಗ ಇದು ಅವರೆಯ ಹೂ ಬಲು ಮಾಗಿದ ಮಾವೋ. ಗೈಸ್ ಈ ಥರ ಡ್ರೆಸ್ಸು ಹಾಕೊಂಡ್ಮೇಲೆ ಏನು ಪ್ರಾಬ್ಲಮ್ ಅಂದರೆ ಈಗ ಮೇಲಿಗೆ ಶೂಟ್ ಮಾಡಕ್ಕೆ ಹೋಗ್ಬೇಕು, ಎತ್ಕೊಂಡು ಹೋಗ್ಬೇಕಂತ. ಈಗ ನೋಡಿ ನಮ್ಮ ಅಪ್ಪ ಎತ್ಕೋತಾರೆ ಇವಾಗ. ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು. ರೆಡಿ ಫಾ ಫಾ. ಗೈಸ್ ನಿಮ್ಮೆಲ್ರಿಗೂ ನಾನು ವಿಶ್ ಮಾಡಿದೆ, ಜೊತೆಲಿ ಎಲ್ಲ ಫ್ಯಾಮಿಲಿನೂ ವಿಶ್ ಮಾಡಿರಲಿಲ್ಲ. ಅದಕ್ಕೆ ಬೇವು ಬೆಲ್ಲ ತಿನ್ಕೊಂಡು ಫುಲ್ ಖುಷಿಯಾಗಿರಿ ಅಂತ ಹೇಳ್ಕೊಂಡು ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಜೈ. ಯಾಲು ಗುಡ್ ಮಾರ್ನಿಂಗ್. ಎಲ್ಲೋಗ್ತಿದ್ಯಾ? ಅಮ್ಮಮ್ಮ ಹತ್ರ. ಇವತ್ತು ಫಸ್ಟ್ ಟೈಮ್ ನಾನು ಕೇಳಿದ ತಕ್ಷಣ ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ಏನು ಹೆದರ್ಕೊಂಡಿಲ್ಲ. ಹ್ಞೂ ಅಲ್ಲ ಅವ್ರಿಬ್ರು ಬಿಟ್ಟೋದ್ರು. ನಮ್ಮ ಮೇಲೆ ಒಬ್ಳೆ ಬಂದ್ಬಿಟ್ಟಳೆ. ಅಪರೂಪಕ್ಕೆ ಗೈಸ್ ಯಪ್ಪ ಹೇಳಿದ ತಕ್ಷಣ ಗುಡ್ ಮಾರ್ನಿಂಗ್ ಅಂದ್ಬಿಟ್ಲು. ಬಾರೋ ಎಲ್ಲೋ ಏನೋ ಬಾಯಿ ಬಾಯಿಲ್ ಬುಜ್ಜಿ ಎದುರಿಸ್ತಾನೆ ನೋಡಿ ನಮ್ಮ ಚಿರು. ಎದುರಿಸು ಓಯ್ ಬುಜ್ಜಯ್ ಏನ್ ಬೇಕು? ಗೈಸ್ ಟೈಮು 8:30. ಗೈಸ್ ಇವಾಗ ಏನ್ ಗೊತ್ತಾ, ನೈಟ್ ಒಂದು ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ, ಅಂದ್ರೆ ಬೇರೆ ಒಂದು ಚಾಲೆಂಜ್ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಅಪ್ಪ ಇವಾಗ ಹೊರಗಡೆ ಹೋಗ್ಬಿಟ್ಟವ್ರೆ. ಅವರು ಲೇಟ್ ಅನ್ಸುತ್ತೆ ಬರೋದು. ಆಮೇಲೆ ಅಂಕಲ್ ಬುಜ್ಜಿ ಅವ್ರ ಅಪ್ಪನೂ ಕೂಡ ತಲೆನೋವು ಅಂತ ಹೇಳ್ತಿದ್ರು. ಸೊ ಇದನ್ನೆಲ್ಲ ತಲೆ ಇಟ್ಕೊಂಡು ಅಂಡ್ ಇನ್ನೊಂದು ದುರಂಧರ್ ಮೂವಿಗೆ ಹೋಗ್ಬೇಕು ಅಂತ ಇದ್ದೀನಿ. ಅಂಡ್ ಇನ್ನೊಂದು ಲವ್ ಮಾಕ್ಟೇಲ್ 3 ಹೋಗ್ಬೇಕಂತ ಇರೋದು. ಸೊ ಮೋಸ್ಟ್ಲಿ ನಾಳೆ ಹೋಗ್ಬೋದು ಅನ್ಕೋತೀನಿ. ಬಿಕಾಸ್ ನನ್ಗೆ 2 ಕ್ಯೂರಿಯಾಸಿಟಿ ಇದೆ. ಅದರಲ್ಲೂ ದುರಂಧರ್ ಮೂವಿ ನಾನು ಲೈಕ್ ಪಾರ್ಟ್ 1 ನೋಡಿದಾಗ ಒಂಥರ ಇನ್ನು ಪಾರ್ಟ್ 2ಗೋಸ್ಕರ ಕಾಯ್ತಿದ್ದೆ. ಸೊ ಲಿಟ್ರಲಿ ಸೈಕ್ ಅಂತ ಅನಿಸ್ಬಿಡ್ತು. ಅದಕ್ಕೆ ದುರಂಧರ್ ಮೂವಿ ನೋಡ್ಬೇಕು ನಾನು. ಅಂಡ್ ಇನ್ನೊಂದು ಲವ್ ಮಾಕ್ಟೇಲ್ ನಾನು 1 2 ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದೆ. ಲವ್ ಮಾಕ್ಟೇಲ್ 3 ಯಾವ ತರ ಮಾಡ್ಬೋದು ಅಂತ ಇನ್ನೂ ಕ್ಯೂರಿಯಾಸಿಟಿ ಇದ್ದೀನಿ. ಸೊ ಒಂದಾದ್ಮೇಲೆ ಒಂದು ನೋಡ್ಕೊಂಡು ಹೋಗೋಣ ಅಂತ ಇರೋದು. ಅಂಡ್ ಇನ್ನೊಂದು ಚಿರುನ್ ಕರ್ಕೊಂಡು ಹೋಗೋಣ ಅಂದ್ರೆ ದುರಂಧರ್ ಮೂವಿ A+ ಮೂವಿ 18+ ಇರೋರು ಮಾತ್ರ ನೋಡ್ಬೇಕು ಅಂತ ಇರೋದು. ಸೊ ಹೋದ್ರೆ ನಾನು ಒಬ್ಬನೇ ಹೋಗ್ಬೇಕಾಗುತ್ತೆ, ಇಲ್ಲಾಂದ್ರೆ ಯಾರನ್ನ ಫ್ರೆಂಡ್ ಕರ್ಕೊಂಡು ಹೋಗ್ಬೇಕಷ್ಟೇ. ಗೈಸ್ ಟೈಮು 10:30 ಹತ್ತತ್ರ ಆಗ್ತಿದೆ. ಏನು ಫಸ್ಟ್ ಟೈಮು ನಾನು ಫ್ರೀ ಫೈರ್ನ ಡೌನ್ಲೋಡ್ ಮಾಡಿದೆ. ಅದು ಇವನಿಂದ ಫ್ರೀ ಫೈರ್ನ ಡೌನ್ಲೋಡ್ ಮಾಡಿದ್ದೀನಿ. ಈ ಕಡೆ ಬತ್ತಲ್ವಾ ಹಿಂಗೈತೆ ರೀ. ಫ್ರೀ ಫೈರ್ ಡೌನ್ಲೋಡ್ ಮಾಡಿದ್ದೀನಿ. ನಾನು ಯಾವತ್ತೂ ಡೌನ್ಲೋಡ್ ಮಾಡಿಲ್ಲ. ಮೋಸ್ಟ್ಲಿ ನಾನು ಆಲ್ಮೋಸ್ಟ್ 6 years ತುಂಬ ವರ್ಷದಿಂದ ನಾನು BGI ಮಾಡಿರೋದು. ಫಸ್ಟ್ ಟೈಮ್ ಡೌನ್ಲೋಡ್ ಮಾಡಿರೋದು. ಇವನು ಓಪನ್ ಚಾಲೆಂಜ್ ಅಣ್ಣ ಬಂದ್ಬಿಟ್ಟವನೆ, ಅಣ್ಣ ಹಿಂಗೆ ಕಲ್ತ್ಬಿಟ್ಟು ನನ್ನ ಸೋಲ್ಸ್ಬೇಡ ಅಂತ ಹೇಳೋಣ. ಅದಕ್ಕೋಸ್ಕರ BGM ಅಲ್ಲಿ ನೆಕ್ಸ್ಟ್ ಲೆವೆಲ್ ಪ್ರೂವ್ ಆಗ್ಬಿಟ್ಟಿದೀನಿ. ಇದ್ರಲ್ಲೆಲ್ಲ ಎಷ್ಟೊತ್ತು ಗೈಸ್ ಕಲ್ತ್ಬಿಟ್ಟು ಏನಾದ್ರು ಹೊಡೆದ್ಬಿಟ್ರೆ ಹಿಂಗೆ ಎಕ್ಸ್ಪ್ರೆಷನ್ ಕೊಡೋದು. ಅದಕ್ಕೆ ಎಲ್ಲ ಸೆಟ್ಟಿಂಗ್ ಮಾಡ್ಕೊತಾ ಇದೀನಿ. ಬಿ ರೆಡಿ ಟು ಲೂಸ್. ನಮ್ ಕೈಲಿ ಆಗಲ್ಲ ಅನ್ನೋ ಮಾತು ಯಾವ್ದು ಇಲ್ವೇ ಇಲ್ಲ. 25ನೇ ತಾರೀಕು ಆಡೋಣ. ಅದು ಟ್ರೈ ಮಾಡೋಣ ಇರೋ. ಫಸ್ಟ್ ನಾನೇ ಕಲಿಬೇಕಿನ್ನ. ಗೈಸ್ ಒಂದ್ ಸೆಕೆಂಡಿಗೆ ಗಾಬರಿ ಬೀಳ್ಸ್ಬಿಟ್ಟ ಗೈಸ್. ಅಪ್ಪ ದೇವ್ರೆ ಭಯನೇ ಬಿದ್ದೋಗ್ಬಿಟ್ಟಿದೆ. ಅವ್ನು ಅಲ್ಲಿ ಬಂದಿರೋದು ಮನೆಗೆ ಹೋದ ಅಂತ ಅನ್ಕೊಂಡೆ. ಇಲ್ಲಿ ನೋಡ್ರೆ ಗಾಬರಿ ಬಿಡಿಸ್ಬಿಟ್ಟು ಒಂದ್ ಸೆಕೆಂಡಿಗೆ. ಈ ವಿಡಿಯೋ ಮಾಡಿದಿದ್ರೆ ನನ್ ಗಾಬರಿ ಬಿದ್ದಿರೋರು ನೋಡ್ತಿದ್ರಿ ನೀವು. ಅವನು ಮಾಡೇ ಇಲ್ಲ ಅವನು 23ನೇ ತಾರೀಕಿಂದ ಕೊಡ್ತೀನಿ. ಈಗ ಕೊಟ್ಟಿದ್ರೆ ನಾನು ಬಂದಿದ ತಕ್ಷಣ ನೀನ್ ಬಂದ್ಬಿಡ್ತಿ ಅನ್ಬಿಟ್ಟು ಓಡ್ ಬಂದಿಲ್ಲ ಮಲ್ಕೋಬಿಟ್ಟೆ. ನಾನಿಲ್ಲ, ನಾನು ಬೇರೆ ಮೈಂಡಲ್ಲಿದ್ದೆ. ಗೈಸ್ ನಾನು ಅನ್ನ ಸಾಂಬಾರು ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಸ್ಯಾಂಡ್ವಿಚ್ ತರಿಸ್ಬಿಟ್ಟಿದ್ದೀನಿ. ಅಲ್ಲ ಪಿಜ್ಜಾನು ತರಿಸಿದ್ದೀನಿ. ಬೈತಾರಮ್ಮ, ಆದ್ರೂ ಬೈಸ್ಕೊಂಡು ತಿನ್ಬೇಕು. ಈಗ ತಾನೇ ಊಟ ಮಾಡಿದ್ದೀನಿ. ಫಸ್ಟ್ ಕೇಳಿದೆ ಊಟ ಮಾಡಿದೆ. ಪಿಜ್ಜಾ ನೋಡಿದ ತಕ್ಷಣ ಇಲ್ಲ ನಾನು ಊಟನೇ ಮಾಡಿಲ್ಲ ಅಂತ ಹೇಳ್ತಾನೆ. ಗೈಸ್ ಇದು ಗೊತ್ತಿಲ್ಲದೆ ತಿನ್ಬೇಕು, ಇಲ್ಲ ಬೈತಾರೆ ಅಮ್ಮ. ಇಷ್ಟೊಂದೆಲ್ಲ ತರಿಸಿ ತಿಂತಿದೆ ಅಂತ ಬೈತಾರೆ. ಈ ಕಡೆ ಬಂದ್ಬಿಟ್ಟು ಮೆಲ್ಲಗೆ ತಿನ್ನೋಣ ಗೈಸ್. ಯಾಕೋ ಬೈಕೆ ಆಸೆ ಆಗ್ಬಿಡ್ತು. ಅದಕ್ಕೆ ನಾನು ಚಿರು ಇಬ್ರು ತಿಂತ. ನೀನು ಊಟ ಮಾಡಿದ್ದಾನೆ, ಆದ್ರೂ ಇದು ಆಸೆ ಪಟ್ಟು ಪತ್ತಿನ ಸರಿ ತಿಂತಾನೆ. ಗೈಸ್ ಇಲ್ಲಿ ನೋಡಿ ಮಟನ್ ಕಟ್ ಮಾಡ್ತವ್ರೆ. ಮಟನು ಹಬ್ಬ ಆಗಿ ನೆಕ್ಸ್ಟ್ ದಿನಕ್ಕೆ ಒಳ್ಳೆ ಮಟನ್ ಬ್ಯಾಟಿಂಗ್. ಗೈಸ್ ಫೈನಲಿ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ಏನಂದ್ರೆ ನಿನ್ನೆ ನಾನು ಚೆನ್ನಾಗಿ ತಿಂದುಬಿಟ್ಟು ಮಲ್ಕೊಂಬಿಟ್ಟೆ. ಸೊ ಅದಕ್ಕೋಸ್ಕರ ಬ್ಲಾಗ್ ಎಂಡ್ ಮಾಡೋದನ್ನ ಮರ್ತೋಗಿದೆ.
ಸೊ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ನಿಮ್ಮೆಲ್ರಿಗೂ ಒಂದು ಹೇಳಿದ್ದೆ, ಒಂದಿಷ್ಟು ಕಮೆಂಟ್ಸ್ ನಾನು ಮುಂಚೆ ಓದ್ತಾ ಇದ್ದೆ. ಕಮೆಂಟ್ಸ್ ಯಾರು ಒಳ್ಳೆ ಪಾಸಿಟಿವ್ ಆಗ್ತಿರೋ ಅಥವಾ ಏನೇನೆಲ್ಲ ನಿಮ್ಮ ಒಂದು ಒಪಿನಿಯನ್ ಇರುತ್ತೋ ನನ್ನ ಬಗ್ಗೆ, ಅದನ್ನು ನೀವು ನನಗೆ ತಿಳಿಸಿದಾಗ ನಾನು ಅದಕ್ಕೆ ವಾಪಸ್ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನ ಮತ್ತೆ ವಾಪಸ್ ಕಂಟಿನ್ಯೂ ಮಾಡ್ತಾ ಇದೀನಿ. ಇನ್ನೊಂದು ವೆಯ್ಟ್, ನನ್ನ ಮೇಲಿಗೆ ಒಂದು ಮೆಸೇಜ್ ಬಂದಿತ್ತು. ಸೊ ಅದು ಬಂದ್ಬಿಟ್ಟು ಪ್ರತೀಕ್ಷಾ ಪೂಜಾರಿ ಅಂತ. ಅವರು ತುಂಬಾ ದೊಡ್ಡ ಮೆಸೇಜ್ ಕಳಿಸಿದ್ದಾರೆ, ಸಿಕ್ಕಾಪಟ್ಟೆ ದೊಡ್ಡ ಮೆಸೇಜ್ ಕಳಿಸಿದ್ದಾರೆ. ಸೊ ನೀವು ಹಿಂಗೆ ಜಸ್ಟ್ ಹಿಂಗೆ ನೋಡ್ಕೋಬಹುದು. ಪ್ರತೀಕ್ಷಾ ಪೂಜಾರಿ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ಯಾಕಂದ್ರೆ ಅಷ್ಟು ನಿಮ್ಮ ಒಂದು ಫ್ರೀ ಟೈಮ್ ಮಾಡಿಕೊಂಡು ಅಷ್ಟುದ್ದ ಮೆಸೇಜ್ ಮಾಡಿ ನನಗೆ ಅಂತಾನೆ ಒಂದು ಲೈಕ್ ಪಾಸಿಟಿವ್ ವೈಬ್ಸ್ ಕೊಟ್ರಿ, ಆಮೇಲೆ ಮೋಟಿವೇಶನ್ ಕೊಟ್ರಿ. ಏನಕ್ಕೂ ಲೈಕ್ ಫೀಲ್ ಮಾಡ್ಕೊಬೇಡಿ, ಏನು ಅನ್ಕೊಬೇಡಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ತುಂಬ ಒಂದು ಒಳ್ಳೆ ಕಮೆಂಟ್ಸ್, ಒಳ್ಳೆ ಸೆಂಟೆನ್ಸ್ ಅಥವಾ ಒಳ್ಳೆ ಮಾತು ಹೇಳಿದ್ರಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪ್ರತೀಕ್ಷಾ ಪೂಜಾರಿ ಅವರೇ. ನಾನು ಮಾಡೋ ಕಂಟೆಂಟಿಂದ ನಿಮಗೆ ಖುಷಿ ಆಗುತ್ತೆ ಅಂತ ನೋಡಿದ್ದೀರಾ. ಸೊ ಮೀನ್ಸ್ ಅಲಾಟ್. ನಾನು ಮಾಡ್ತಾ ಇರೋದೇ ನಿಮ್ಮೆಲ್ಲರೂ ಖುಷಿಗೋಸ್ಕರ. ನೀವು ನಾನು ಮಾಡೋದನ್ನ ನೋಡಿ ಖುಷಿಪಟ್ಟು ಇನ್ನೂ ಜಾಸ್ತಿ ನಗಬೇಕು. ಯಾಕಂದರೆ ನೀವೆಲ್ಲೆಲ್ಲೋ ನೀವೆಲ್ಲೆಲ್ಲೋ ಸ್ಟ್ರೆಸ್ ಆಗಿರ್ತೀರ, ಬಂದು ನನ್ನ ಬ್ಲಾಗ್ ನೋಡ್ರೆ ಸಿಕ್ಕಾಪಟ್ಟೆ ಖುಷಿಯಾಗಿರಬೇಕು ಅಷ್ಟೇ, ಅದೊಂದೇ ಕಾರಣಕ್ಕೆ. ಆ್ಯಂಡ್ ತುಂಬ ದೊಡ್ಡ ಮೆಸೇಜ್ ಇರೋದ್ರಿಂದ ನಾನು ಅದಕ್ಕೋಸ್ಕರ ವೀಡಿಯೋ ಎಲ್ಲ ತೋರಿಸ್ಬಿಟ್ಟೆ. ರಿಮೈನಿಂಗ್ ನೀವೇನೇ ಒಂದು ಕಮೆಂಟ್ ಹಾಕಿದ್ರು ನಾನು ಅದಕ್ಕೆಲ್ಲ ರಿಪ್ಲೈ ಕೊಡ್ತಾ ಇರ್ತೀನಿ ಇನ್ನು ಮುಂದೆ. ಥ್ಯಾಂಕ್ ಯು ಸೋ ಮಚ್ ಲವ್. ಬಾಯ್ ಗೈಸ್, ಬಾಯ್. ಆ್ಯಂಡ್ ಮತ್ತೊಂದ್ಸಲಿ ಪ್ರತೀಕ್ಷಾ ಪೂಜಾರಿ ಅವರೇ, ಥ್ಯಾಂಕ್ ಯು ಸೋ ಮಚ್.